ಯುವ ಸಕ್ಸಸ್ ಆಯ್ತು, ಯಕ್ಕ ಶುರುವಾಯ್ತು, ಯುವ ಎರಡನೇ ಸಿನಿಮಾ ಮುಹೂರ್ತವಾಯ್ತು. ಡಾಲಿ ಡೈರೆಕ್ಷನ್ ನಲ್ಲಿ ಮೊದಲ ಶಾಟ್, ವಿಜಯ್ ಕಿರಗಂದೂರ್ ಪತ್ನಿ ಶೈಲಜಾ ಕ್ಲಾಪ್. ಬಿಆರ್ಕೆ ಪ್ರೊಡಕ್ಷನ್ ಜೊತೆ ಕೈ ಜೋಡಿಸಿದ ಜಯಣ್ಣ ಫಿಲ್ಮ್ಸ್, ಕೆಆರ್ಜೆ ಸ್ಟುಡಿಯೋಸ್. ಯಕ್ಕ ರಾಜ ರಾಣಿ ನನ್ನ ಕೈಯೊಳಗೆ, ಹಿಡಿಮಣ್ಣು ನಿನ್ನ ಬಾಯೊಳಗೆ ಅಂತ 2008ರಲ್ಲಿ ಅಪ್ಪು ನಟನೆಯ ಜಾಕಿ ಸಿನಿಮಾದಲ್ಲಿ ಈ ಹಾಡನ್ನ ಕೇಳಿದೀವಿ. ಇದೀಗ ಅದೇ ಹಾಡಿನ ಮೊದಲನೇ ಪದದಲ್ಲೇ ಯುವ ನಟನೆಯ ಯಕ್ಕ ಸಿನಿಮಾ ಮುಹೂರ್ತ ಅದ್ಧೂರಿಯಾಗಿ ನೆರವೇರಿದೆ. ಯಕ್ಕ ರಾಜ ರಾಣಿ ನನ್ನ ಕೈಯೊಳಗೆ, ಹಿಡಿಮಣ್ಣು ನಿನ್ನ ಬಾಯೊಳಗೆ. ಹೌದು, ಯುವ ಸಕ್ಸಸ್ ಬಳಿಕ ಯುವರಾಜ್ ಕುಮಾರ್ ನಟನೆಯ ಎರಡನೇ ಸಿನಿಮಾ ಯಕ್ಕ. ಶೀರ್ಷಿಕೆಯಿಂದಲೇ ಸ್ಯಾಂಡಲ್ವುಡ್ ನಲ್ಲಿ ಸಖತ್ ಟಾಕ್ ಆಗ್ತಿರುವ ಯಕ್ಕ ಚಿತ್ರದ ಮುಹೂರ್ತ ಸಮಾರಂಭ ಈಗಾಗಲೇ ಅದ್ಧೂರಿಯಾಗಿ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಶ್ರೀ ಬಂಡೆ ಮಾಕಾಳಮ್ಮ ದೇವಸ್ಥಾನದಲ್ಲಿ ನೆರವೇರಿತು. ಹೊಂಬಾಳೆ ಫಿಲ್ಮ್ ಸಂಸ್ಥೆಯ ವಿಜಯ್ ಕಿರಗಂದೂರ್ ಅವರ ಪತ್ನಿ ಶೈಲಜಾ ವಿಜಯ್ ಕ್ಲಾಪ್ ಮಾಡುವ ಮೂಲಕ ಯಕ್ಕ ಚಿತ್ರಕ್ಕೆ ಚಾಲನೆ ನೀಡಿದ್ರೆ, ಮೊದಲ ಶಾಟ್ ಅನ್ನ ನಟ ರಾಕ್ಷಸ ಡಾಲಿ ಧನಂಜಯ್ ಡೈರೆಕ್ಷನ್ ಮಾಡಿದ್ರು. ಇತ್ತ ನಿರ್ಮಾಪಕ ಕಾರ್ತಿಕ್ ಗೌಡ ಅವರ ತಾಯಿ ವಿಜಯಲಕ್ಷ್ಮಿ ರಾಮಕೃಷ್ಣ ಕ್ಯಾಮೆರಾ ಬಟನ್ ಆನ್ ಮಾಡುವ ಮೂಲಕ ಯಕ್ಕ ಸಿನಿಮಾಗೆ ಅಧಿಕೃತ ಚಾಲನೆ ನೀಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಯಕ್ಕ ಸಿನಿಮಾಗೆ ಆಕ್ಷನ್ ಕಟ್ ಹೇಳುತ್ತಿರುವ ನಿರ್ದೇಶಕ ರೋಹಿತ್ ಪದಕಿ ಮಾತನಾಡಿ, ಯಕ್ಕ ಒಬ್ಬ ಯುವಕನ ಕತೆ ಹೇಳುತ್ತೆ. ಒಬ್ಬ ಮನುಷ್ಯ ಭೂಗತ ಲೋಕಕ್ಕೆ ತುತ್ತಾದಾಗ ಆತನಿಗಾಗುವ ಅನುಭವಗಳನ್ನ ಇಲ್ಲಿ ಹೇಳಲಾಗಿದೆ. ಕಾಶ್ಮೀರ, ಬೆಂಗಳೂರು, ಮೈಸೂರು, ದೆಹಲಿ, ಕೋಲ್ಕತ್ತಾ, ಮುಂಬೈ ಸೇರಿದಂತೆ ಹಲವಾರು ಸ್ಥಳಗಳಲ್ಲಿ ಚಿತ್ರೀಕರಣ ನಡೆಸಲು ಯೋಜಿಸಲಾಗಿದೆ. ಜನರ ಮೇಲೆ ಆಳವಾದ ಭಾವನಾತ್ಮಕ ಪ್ರಭಾವ ಬೀರುವ ಈ ಚಿತ್ರವನ್ನ ನಿರ್ದೇಶಿಸ್ತಾ ಇರೋದು ನನಗೆ ಹೆಮ್ಮೆಯ ಸಂಗತಿ ಎಂದು ಹೇಳಿಕೊಂಡಿದ್ದಾರೆ. ಸೂಪರ್ ಸ್ಟಾರ್ ಆಗಿ ಚಿತ್ರದ ನಾಯಕ ನಟ ಯುವರಾಜ್ ಕುಮಾರ್ ಮಾತನಾಡಿ, ತಾಯಿ ಹಾಗೂ ಅಪ್ಪು ಚಿಕ್ಕಪ್ಪನ ಆಶೀರ್ವಾದದೊಂದಿಗೆ ಯಕ್ಕ ಚಿತ್ರ ಆರಂಭಿಸಿದ್ದೇವೆ. 3 ಹೆಸರಾಂತ ನಿರ್ಮಾಣ ಸಂಸ್ಥೆಗಳು ಹಾಗೂ ರೋಹಿತ್ ಪದಕಿಯೊಡನೆ ಕೆಲಸ ಮಾಡ್ತಾ ಇರೋದು ಖುಷಿಯ ವಿಚಾರ ಅಂತ ಸಂತಸ ಹಂಚಿಕೊಂಡಿದ್ದಾರೆ. ಇನ್ನು ಯಕ್ಕ ಸಿನಿಮಾದಲ್ಲಿ ಯುವಾಗೆ ಜೋಡಿಯಾಗಿ ಸಂಪದ ಕಾಣಿಸಿಕೊಳ್ಳಲಿದ್ದು, ಉಳಿದಂತೆ ಅಕುಲ್ ಕುಲಕರ್ಣಿ, ಶ್ರುತಿ ಕೃಷ್ಣ, ರಾಹುಲ್ ದೇವ್ ಶೆಟ್ಟಿ ಮತ್ತಿತರರು ನಟಿಸಲಿದ್ದಾರೆ. ರೋಹಿತ್ ಪದಕಿ ಹಾಗೂ ವಿಕ್ರಮ್ ಹತ್ವಾರ್ ಚಿತ್ರಕಥೆ ಬರೆದಿದ್ದು, ಚಿತ್ರಕ್ಕೆ ಸಂಗೀತವನ್ನ ಚರಣ್ ರಾಜ್ ಸಂಯೋಜಿಸಲಿದ್ದಾರೆ. ಹಾಡುಗಳಿಗೆ ಸಾಹಿತ್ಯವನ್ನ ವಿ ನಾಗೇಂದ್ರ ಪ್ರಸಾದ್, ನಾಗಾರ್ಜುನ ಶರ್ಮಾ, ಡಾಲಿ ಧನಂಜಯ್, ರೋಹಿತ್ ಪದಕಿ ಒದಗಿಸಲಿದ್ದಾರೆ. ಸಿನಿಮಾ ಮಾಡಿದಾಗ ಆ ಸಿನಿಮಾ ಸಾಕಷ್ಟು ಶಕ್ತಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ. ಇನ್ನು ಸತ್ಯ ಹೆಗಡೆ ಮುಖ್ಯ ಛಾಯಾಗ್ರಾಹಕರಾಗಿದ್ದು, ದೀಪು ಎಸ್ ಕುಮಾರ್ ಸಂಕಲನಕಾರರಾಗಿದ್ದಾರೆ. ವಿಶ್ವಾಸ್ ಕಶ್ಯಪ್ ಪ್ರೊಡಕ್ಷನ್ ವಿನ್ಯಾಸವನ್ನು ಮಾಡಲಿದ್ದಾರೆ. ಚಿತ್ರದ ಫೈಟ್ಗಳನ್ನ ಅರ್ಜುನ್ ರಾಜ್ ಮತ್ತು ಚೇತನ್ ಡಿಸೋಜಾ ನಿರ್ದೇಶಿಸಲಿದ್ದಾರೆ. ಸಿನಿಮಾವನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್, ಪಿಆರ್ಕೆ ಪ್ರೊಡಕ್ಷನ್ಸ್, ಜಯಣ್ಣ ಮತ್ತು ಭೋಗೇಂದ್ರ ಜಯಣ್ಣ ಫಿಲ್ಮ್ಸ್, ಕಾರ್ತಿಕ್ ಗೌಡ ಮತ್ತು ಯೋಗಿ ಜಿರಾಜ್ ಕೆಆರ್ಜಿ ಸ್ಟುಡಿಯೋಸ್ ಲಾಂಛನದಡಿ ಬಹು ವೆಚ್ಚದಲ್ಲಿ ನಿರ್ಮಿಸಲಿದ್ದಾರೆ. ಯಕ್ಕ ಚಿತ್ರ 2025ರ ಜೂನ್ 6ರಂದು ತೆರೆ ಕಾಣುವುದಾಗಿ ಚಿತ್ರತಂಡ ತಿಳಿಸಿದ್ದು, ಈ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಹೊಸ ಮೈಲಿಗಲ್ಲನ್ನ ಸಾಧಿಸುವ ವಿಶ್ವಾಸದಲ್ಲಿದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಜನಶಕ್ತಿ ನ್ಯೂಸ್, ಬೆಂಗಳೂರು.